ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಆಲ್ ಇನ್ ಒನ್ ಅಟ್ ಸ್ಕಂದಕೃಪಾ. ನಾನಿವತ್ತು ನಳಂದ ಯೂನಿವರ್ಸಿಟಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಮೊನ್ನೆ ಅಂದರೆ ಜೂನ್ 19 ಯೂನಿವರ್ಸಿಟಿಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನಾಗ್ರೇಟ್ ಮಾಡಿದರು. ಸೊ ಏನಿದು ನಳಂದ ವಿಶ್ವವಿದ್ಯಾಲಯ ಅಂತಂದರೆ, ಇದು 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಮ್ಮ ಭಾರತದಲ್ಲಿ ಇದ್ದಂತಹ ವಿಶ್ವವಿದ್ಯಾಲಯ. ಸೊ ಈ ವಿಶ್ವವಿದ್ಯಾಲಯ 5ನೇ ಶತಮಾನ ಅಂತ ಹೇಳಿದರೆ ಎಷ್ಟು ವರ್ಷ ಹಿಂದೆ ಅಂತ ಯೋಚನೆ ಮಾಡಿ. ನಾವೀಗ ಇರುವಂಥದ್ದು 21ನೇ ಶತಮಾನ. 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಭಾರತದಲ್ಲಿ ಇದ್ದಂತಹ ಅತಿ ದೊಡ್ಡ ವಿಶ್ವವಿದ್ಯಾಲಯ ಅಂತಲೇ ಹೇಳ್ಬೋದು. ಪ್ರಪಂಚದಾದ್ಯಂತ ಈ ವಿಶ್ವವಿದ್ಯಾಲಯಕ್ಕೆ ಯಾವುದೂ ಸರಿಸಾಟಿ ಇರಲಿಲ್ಲ. ಪ್ರಪಂಚದಾದ್ಯಂತ ಅತ್ಯುತ್ತಮ ವಿಶ್ವವಿದ್ಯಾಲಯ, ಆಗಿನ ಕಾಲದ ಅತ್ಯುತ್ತಮ ವಿಶ್ವವಿದ್ಯಾಲಯ ಅಂತಲೇ ಹೇಳ್ಬೋದು. ಈಗ ಹೇಗೆ ನಮ್ಮ ಭಾರತದವರು ಬೇರೆ ದೇಶಕ್ಕೆ, ಹೊರದೇಶಗಳಿಗೆ ಓದಲಿಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ದೇಶದವ್ರೀಗ ಆಸ್ಟ್ರೇಲಿಯಾ, US, ಜರ್ಮನಿ ಅಂತ ಹೇಳಿ ಓದಲಿಕ್ಕೆ ಹೋಗ್ತಾರಲ್ಲ, ಅದೇ ಥರ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಬೇರೆ ಬೇರೆ ದೇಶದವರು ಅಂದರೆ ಹೇಳಿದರೆ ಚೀನಾ, ಇಟಲಿ, ಯುರೋಪ್ ಮತ್ತು ಜರ್ಮನ್, ಮಂಗೋಲಿಯಾ, ಬೇರೆ ಬೇರೆ ದೇಶದಿಂದ ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನ ಮಾಡಲಿಕ್ಕೆ ಬರ್ತಿದ್ರಂತೆ. ಅಷ್ಟು ಹೆಸರುವಾಸಿಯಾಗಿದ್ದಂತಹ ವಿಶ್ವವಿದ್ಯಾಲಯ ನಮ್ಮ ನಳಂದ ವಿಶ್ವವಿದ್ಯಾಲಯ. ಇದು ಗುಪ್ತರ ಕಾಲದಲ್ಲಿ ಆರಂಭವಾದಂತಹ ವಿಶ್ವವಿದ್ಯಾಲಯ. ಹಾಗೆ ಸೊನ್ನೆಯನ್ನು ಪರಿಚಯಿಸಿದಂತಹ ಆರ್ಯಭಟ ಮತ್ತು ಚಾಣಕ್ಯ ಅಂದರೆ ಯಾರಿಗೆ ಗೊತ್ತಿಲ್ಲ, ಅರ್ಥಶಾಸ್ತ್ರಕ್ಕೆ ಹೆಸರುವಾಸಿಯಾದಂತಹ ಚಾಣಕ್ಯ, ಇವರೆಲ್ಲರೂ ಕೂಡ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಗುರುಗಳಾಗಿ ಇದ್ರಂತೆ. ಸೊ ಎಷ್ಟು ಅಂದರೆ ಈ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಇದ್ರಂತೆ. 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ 10,000 ವಿದ್ಯಾರ್ಥಿಗಳು ಅಂತ ಹೇಳಿದರೆ ಎಷ್ಟು ದೊಡ್ಡ ಒಂದು ವಿಶ್ವವಿದ್ಯಾಲಯ ಆಗಿರ್ಬೋದು ಯೋಚನೆ ಮಾಡಿ. 10,000 ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಅಲ್ಲ. ಈಗ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಹೋದರೆ ನಾವು 10,000 ವಿದ್ಯಾರ್ಥಿಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆಗಿನ ಕಾಲದಲ್ಲೇ ಅಷ್ಟು 10,000 ವಿದ್ಯಾರ್ಥಿಗಳು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕಲಿತಾ ಇದ್ರು ಅಂದರೆ ನಿಜಕ್ಕೂ ಈ ನಳಂದ ವಿಶ್ವವಿದ್ಯಾಲಯ ಗ್ರೇಟ್ ಅಂತ ಅನಿಸುತ್ತೆ. ಹಾಗೆಯೇ 2,000 ಅಧ್ಯಾಪಕರು ಇದ್ರಂತೆ. 2,000 ಅಧ್ಯಾಪಕರು ಅಂದರೆ 2,000 ಟೀಚರ್ಸ್. ಅಷ್ಟು ಅಂದರೆ ಇಲ್ಲಿ ಒಂದೇ ವಿಷಯವನ್ನು ಕಲಿಸ್ತಾ ಇರಲಿಲ್ಲ. ಅರ್ಥಶಾಸ್ತ್ರ, ಖಗೋಳಶಾಸ್ತ್ರ, ವಿಜ್ಞಾನ, ತತ್ವಶಾಸ್ತ್ರ, ವೈದ್ಯಕೀಯ, ಹೀಗೆ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ಕಲಿಸ್ತಾ ಇದ್ರು. ಹಾಗೆಯೇ ಬೇರೆ ಬೇರೆ ದೇಶದಿಂದ ಇಲ್ಲಿ ಜನರು ಹುಡುಕಿಕೊಂಡು ಬರ್ತಾಯಿದ್ರು. ಹಾಗೆ ಈ ವಿಶ್ವವಿದ್ಯಾಲಯದಲ್ಲಿ ಕಲಿತಂತಹವರಿಗೆ ವಿಶ್ವದಾದ್ಯಂತಹ ಒಳ್ಳೆಯ ಮನ್ನಣೆಯೂ ಕೂಡ ಸಿಗ್ತಾ ಇತ್ತು. ಹಾಗಾದರೆ ಏನಾಯಿತು ಈ ನಳಂದ ವಿಶ್ವವಿದ್ಯಾಲಯ? ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಇತ್ತಂತೆ. ಲೈಬ್ರರಿ ಅದು 9 ಅಂತಸ್ತಿನ ಲೈಬ್ರರಿ. 9 ಅಂತಸ್ತು ಅಂತ ಹೇಳಿದರೆ 9 ಫ್ಲೋರ್, 9 ಫ್ಲೋರಿನ ಲೈಬ್ರರಿ ಇತ್ತಂತೆ. ಈ ಲೈಬ್ರರಿಯಲ್ಲಿ 90 ಲಕ್ಷ ಪುಸ್ತಕಗಳಿತ್ತಂತೆ. 90 ಲಕ್ಷ ಪುಸ್ತಕಗಳು. ಈಗ ಐ ಥಿಂಕ್ ಈಗ 90 ಲಕ್ಷ ಪುಸ್ತಕಗಳು ಇರುವಂತಹ ಲೈಬ್ರರಿ ಎಲ್ಲೂ ಕೂಡ ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು 14 ಎಕರೆಗಳಷ್ಟು ಜಾಗದಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದಲ್ಲಿ ಇತ್ತು. ಸೊ ಇನ್ನು 9 ಫ್ಲೋರಿನ 90 ಲಕ್ಷ ಪುಸ್ತಕಗಳು ಅಂತ ಹೇಳಿದ್ರೆ ಅತಿ ದೊಡ್ಡ ಗ್ರಂಥಾಲಯ ಅಥವಾ ಲೈಬ್ರರಿ. ಇದನ್ನು ಸತ್ಯದ ಪರ್ವತ ಅಂತಲೇ ಕರಿತಾ ಇದ್ರು, ಅಂದರೆ ಧರ್ಮಾಗಂಜ್ ಅಂತಲೇ ಕರಿತಾ ಇದ್ರಂತೆ. 12ನೇ ಶತಮಾನದಲ್ಲಿ ದಾಳಿಕೋರರಿಂದ ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಭಸ್ಮ ಆಯಿತು. ಅಜಿತ್ ಅವರು ಮೊನ್ನೆ ನ್ಯೂಸಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಭಕ್ತಿಯಾರ್ ಖಿಲ್ಜಿ ಅನ್ನೋ ಒಬ್ಬ ರಾಜ ಈ ನಳಂದ ವಿಶ್ವವಿದ್ಯಾಲಯನ ಸುಟ್ಟು ಭಸ್ಮ ಮಾಡ್ತಾನೆ ಅಂತ. ಅವನಿಗೆ ಯಾವುದೋ ಒಂದು ರೋಗ ಇತ್ತಂತೆ. ಸೊ ಆ ರೋಗವನ್ನು ಗುಣಪಡಿಸ್ಲಿಕ್ಕೆ ಎಲ್ಲೂ ಕೂಡ ಆಗದೆ ಇದ್ದಾಗ ಅವನು ನಳಂದ ವಿಶ್ವವಿದ್ಯಾಲಯದಲ್ಲಿ ಆಯುರ್ವೇದ ಶಾಸ್ತ್ರಜ್ಞರು ಇರ್ತಾರಲ್ಲ, ಅವ್ರ ಹತ್ರ ಬರ್ತಾನೆ. ಆವಾಗ ಅವ್ನು ಕೇಳ್ತಾನೆ, ನನ್ನ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ನನ್ನ ರೋಗವನ್ನು ಗುಣಪಡಿಸ್ಬೇಕು ಅಂತ ಹೇಳಿ ಅವರು ಒಪ್ಕೊಂಡು ಆ ರೋಗವನ್ನು ಗುಣಪಡಿಸ್ತಾರೆ. ಆಗ ಅವನಿಗೆ ಅನಿಸ್ತಂತೆ, ನಮ್ಮ ಹತ್ರ ಇಲ್ಲದೆ ಇರುವಂಥದ್ದು ಇವ್ರ ಹತ್ರ ಇರಬಾರ್ದು ಅಂತ ಹೇಳಿ ಆ ನಳಂದ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡ್ತಾನೆ ಅಂತ
ಕತೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂದರೆ ಗೊತ್ತಿಲ್ಲ. ಹೆಚ್ಚಿನ ಆರ್ಟಿಕಲ್ಸಲ್ಲಿ ಇರೋದು ಭಕ್ತಿಯಾರ್ ಖಿಲ್ಜಿಯಿಂದ ನಳಂದ ವಿಶ್ವವಿದ್ಯಾಲಯ ಧ್ವಂಸ ಆಯಿತು ಅಂತೇಳಿ. ಅದರಲ್ಲಿ ಕೆಲವೊಂದಿಷ್ಟು ತರ್ಕಗಳು ಆಗ್ತಾನೇ ಇದೆ. ಹಾಗೆ ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಭಸ್ಮ ಮಾಡ್ತಾರೆ, ದಾಳಿಕೋರರು ಸುಟ್ಟು ಭಸ್ಮ ಮಾಡ್ತಾರೆ. ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಭಸ್ಮ ಆದಾಗ 3 ತಿಂಗಳ ಕಾಲ ಇದು ಹೊತ್ತಿ ಉರಿತಾ ಇತ್ತಂತೆ. 3 ತಿಂಗಳುಗಳ ಕಾಲ ಉರಿತಾ ಇತ್ತಂತೆ. ಅಂದರೆ ಎಷ್ಟು ದೊಡ್ಡದಿರ್ಬೋದು, ಎಷ್ಟು ಪುಸ್ತಕಗಳು, 90 ಲಕ್ಷ ಪುಸ್ತಕಗಳು ಅಂದರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ತುಂಬ ಪುಸ್ತಕಗಳನ್ನ ತರಿಸ್ತಾಯಿದ್ರು. ನಮಗೆ ಅಂತಲ್ಲ, ನನ್ನ ಅಪ್ಪ ನನ್ನ ಅಮ್ಮನೂ ಕೂಡ ಓದ್ತಾಯಿದ್ರು. ಅವರು ಕೂಡ ಮಯೂರ, ಸುಧಾ, ತರಂಗ, ತುಷಾರ ಇಂಥ ಸುಮಾರು ಪುಸ್ತಕಗಳನ್ನ ತರಿಸ್ತಾಯಿದ್ರು. ನಮಗೆ ತುಂತುರು ಅಂತ ಒಂದು ಪುಸ್ತಕವನ್ನು ತರಿಸ್ತಾಯಿದ್ರು. ಹಾಗೆ ಕೆಲವೊಂದಿಷ್ಟು ಪುಸ್ತಕಗಳು, ಅದನ್ನು ನಾವು ಮನೆಯಲ್ಲಿ ಜಾಗ ಇಲ್ಲ ಇಟ್ಕೊಳ್ಳಿಕ್ಕೆ ಅಂದರೆ ಎಷ್ಟು ಪುಸ್ತಕಗಳನ್ನ ಇಟ್ಕೊಳ್ಳೋದು ಅಂತ ಹೇಳಿ, ಅಂದರೆ ಪುಸ್ತಕಗಳನ್ನ ತಗೊಳ್ತಾರಲ್ಲ, ಮಾರಲಿಕ್ಕೆ ಕೊಡ್ತಾರಲ್ವ. ಅಂದರೆ ಈಗ ಹಳೆ ಪೇಪರ್, ಹಳೆ ಪುಸ್ತಕ ಅಂತ ಬರ್ತಾರಲ್ಲ, ಅದೇ ಥರ ಗುಜ್ರಿ ಪುಸ್ತಕದಲ್ಲಿ ಕೊಡ್ತಾಯಿದ್ವಿ. ಸೊ ಆಗ ಪುಸ್ತಕಗಳನ್ನ ಕೊಡಲಿಕ್ಕೆ ನಮಗೆ ತುಂಬಾ ಬೇಜಾರಾಗ್ತಿತ್ತು. ಅದರಲ್ಲೂ ಕೆಲವೊಂದಷ್ಟು ಬೇಕು ಅಂತ ಹೇಳಿ ಕೆಲವೊಂದು ಪುಸ್ತಕಗಳನ್ನ ಇಟ್ಕೊಳ್ತಾ ಇದ್ವಿ. ಈಗಲೂ ಕೂಡ ನಮ್ಮ ಮನೆಯಲ್ಲಿ 1999ನೇ ಇಸ್ವಿಯ ಪುಸ್ತಕ, 2000ದ ಪುಸ್ತಕ, ಅಂದರೆ ಆಲ್ಮೋಸ್ಟ್ 24-25 ವರ್ಷದ ಹಿಂದಿನ ಪುಸ್ತಕಗಳು ಈಗಲೂ ಕೂಡ ಇದ್ದಾವೆ. ಈಗಲೂ ಕೂಡ ಅದನ್ನು ಕೆಲವೊಮ್ಮೆ ತೆಗೆದು ಓದ್ತೀನಿ. ನಾನು ಓದ್ತೀನಿ, ನಮ್ಮಣ್ಣ ಎಲ್ಲರೂ ಓದ್ತಾರೆ. ಸೊ ಅಷ್ಟು ಪುಸ್ತಕ, ಅಂದರೆ ಚಿಕ್ಕ ಚಿಕ್ಕ ಕತೆ ಪುಸ್ತಕಗಳನ್ನ ಕೊಡಲಿಕ್ಕೆ ನಮಗೆ ಮನಸ್ಸಿಲ್ಲ. ಇನ್ನು ಅದು ಓದುವಂತಹ ಪುಸ್ತಕಗಳು ಅಂದರೆ ನಮ್ಮ ಸಬ್ಜೆಕ್ಟ್ಸಿಗೆ ರಿಲೇಟೆಡ್, ಖಗೋಳಶಾಸ್ತ್ರ, ವಿಜ್ಞಾನ, ವೈದ್ಯಕೀಯ, ಆ ಪುಸ್ತಕಗಳನ್ನ ಸುಟ್ಟು ಹಾಕಿದ್ರು ಅಂದರೆ ನಿಜವಾಗ್ಲೂ ಬೇಜಾರಾಗತ್ತೆ, ತುಂಬಾ ಬೇಜಾರಾಗತ್ತೆ. ನನಗೆ ಆ ನ್ಯೂಸ್ ನೋಡ್ತಿದ್ದಾಗ ಯಬ್ಬಾ ಅಂತ ಅನಿಸ್ಬಿಡ್ತು. ಅಷ್ಟು ಪುಸ್ತಕಗಳನ್ನ ಸುಟ್ಟಾಕಕ್ಕೆ ಅವ್ರಿಗೆ ಮನಸ್ಸಾದರೂ ಹೇಗೆ ಬಂತು ಅಂತ. ಅದೇನಾದರೂ ಅಷ್ಟು 90 ಲಕ್ಷ ಪುಸ್ತಕಗಳು ನಮ್ಮ ಭಾರತದಲ್ಲಿ ಈಗ ಇದ್ದಿದ್ದಿದ್ರೆ ನಮ್ಮ ಭಾರತ ಯಾವುದಕ್ಕೂ ಕಡಿಮೆ ಇರ್ತಿರ್ಲಿಲ್ಲ. ಯಾರೂ ಕೂಡ ಹೊರದೇಶಕ್ಕೆ ಓದಲಿಕ್ಕೆ ಹೋಗ್ತಾನೆ ಇರಲಿಲ್ಲ. ಸೊ ಈಗ ಅಟ್ಲೀಸ್ಟ್ ಲೋಕಾರ್ಪಣೆ ಆಗಿರುವಂತಹ ನಳಂದ ಯೂನಿವರ್ಸಿಟಿಯು ಕೂಡ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇದ್ದಂತಹ ನಳಂದ ಯೂನಿವರ್ಸಿಟಿಯ ರೀತಿಯಲ್ಲೇ ಆಗಲಿ ಅಂತ ಇಚ್ಛಿಸ್ತೀನಿ. ಇದು ಅಬ್ದುಲ್ ಕಲಾಂ ಅವರ ಬಹುದೊಡ್ಡ ಆಸೆ ಆಗಿತ್ತಂತೆ, ಪುನಃ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಅನ್ನೋವಂಥದ್ದು. ಹಾಗಾಗಿ ಅವರು 2006ನೇ ಇಸ್ವಿಯಲ್ಲಿ ನಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಅನ್ನೋದನ್ನು ಹೇಳಿದರು. 2017ರಿಂದ ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗೋಕ್ಕೆ ಶುರು ಆಯಿತು. 2014ರಲ್ಲಿ ಸುಮ್ಮನೆ ಒಂದು ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದರು ಯೂನಿವರ್ಸಿಟಿಯಲ್ಲಿ. ಅದಿನ್ನೂ ಅಂದರೆ ಲೋಕಾರ್ಪಣೆ ಆಗಿರಲಿಲ್ಲ. ಆದರೂ 14 ಜನ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಒಂದು ಕ್ಲಾಸನ್ನು 2014ರಲ್ಲಿ ಶುರು ಮಾಡ್ತಾರೆ. 2017ರಲ್ಲಿ ಇದು ಯೂನಿವರ್ಸಿಟಿ ಬಿಲ್ಡ್ ಆಗುತ್ತೆ. ಸೊ 2024ರಲ್ಲಿ ಜೂನ್ 19ನೇ ತಾರೀಕು ಪ್ರಧಾನಿ ಮೋದಿಯವರು, ನರೇಂದ್ರ ಮೋದಿಯವರು ಈ ಒಂದು ನಳಂದ ವಿಶ್ವವಿದ್ಯಾನಿಲಯವನ್ನು ಇನಾಗ್ರೇಟ್ ಮಾಡ್ತಾರೆ. ನಿಮಗೆ ಈ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಯಾವುದಾದ್ರೂ ವಿಷಯಗಳು ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ.